ಸರ್ಕಾರವನ್ನು ಮಾಡಿ ಕಳಿಸ್ತಾ ಇದ್ವಿ. ಕಳೆದ 3 ವರ್ಷದಲ್ಲಿ 3.25 ವರ್ಷ ಆಯ್ತು. ಈಗ ಒಂದೇ ಒಂದು ಸಾಲ ಒಬ್ಬ ಮಹಿಳೆ ತಗೊಂಡಿಲ್ಲ. ಇನ್ನೂ ಕೂಡ ತಗೊಂಡಿದ್ದಾರಾ? ತಗೊಳಕ್ಕಾಗಿಲ್ಲ. ತಗೊಳಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಕಾಲದಲ್ಲಿ ನಮ್ಮ ಸಂಯೋಜಕರು ಪ್ರತಿ ಮನೆಗೆ ಹೋಗಿ ಯಾವ ಸಂಘ ಇದೆ, ನೀವು ತಗೊಂಡಿದ್ದೀರಾ ಇಲ್ವಾ, ನಿಮ್ಗೆ ಏನ್ ಬೇಕು ಎಲ್ಲ ನೋಡ್ಕೊಂಡು ನಾವು ಅದನ್ನ ಕೊಡಿಸ್ತಾ ಇದ್ವಿ. ಈ ಒಂದು ಗ್ರಾಮಕ್ಕೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ 4 ಕಾರ್ ಕೊಡಿಸಿದ್ದೀನಿ. 4 ಕಾರು. ಯಾರ್ಯಾರಿಗೂ ಗೊತ್ತಾ? ಶಿವನಾಗು 4 ಕಾರು ಅಲ್ಲ, ನಮ್ಮ ಲೆಕ್ಕದಲ್ಲಿ 4 ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 4 ಕಾರು ಕೊಡಿಸಿದ್ವಿ. ಮತ್ತೆ ಅಗಲಗೂರ್ಕಿ ಗೇಟ್ನಿಂದ ತೌಡ್ನಹಳ್ಳಿವರೆಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ರಸ್ತೆ 6 ಕೋಟಿ ರೂಪಾಯಿಯಲ್ಲಿ ಮಾಡಿದ್ವಿ. ಈಗ ನಿಮಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮದಲ್ಲಿ ಪ್ರತಿ ಮನೆಗೆ ನಲ್ಲಿ ಮೂಲಕ ಕುಡಿಯೋ ನೀರು ಜಲ್ ಜೀವನ್ ಮಿಷನ್ ಪ್ರಧಾನ ಮಂತ್ರಿಗಳು ಮಾಡಿಕೊಡ್ತಾ ಇದ್ವಿ. ಇದೆಲ್ಲ ಮಾಡಿದ್ಯಾರು? ನಮ್ಮ ಬಿಜೆಪಿ ಸರ್ಕಾರ. ಕಾಂಗ್ರೆಸ್ ಮಾಡ್ತಾ? ಬಿಜೆಪಿ ಸರ್ಕಾರ ಮಾಡ್ತು. ಈಗ ನಮ್ಮ ತಾಯಿ ವಯಸ್ಸು ನೀವೆಲ್ಲ ಬಹಳ ಜನ ಇದ್ದೀರಿ. ಮುಂಚೆ ಎಲ್ಲ ನೀವು ಅಡುಗೆ ಹೆಂಗ್ ಮಾಡ್ತಾ ಇದ್ರಿ? ಕಟ್ಟಿಗೆ ಇಟ್ಟು ಮಾಡ್ತಾ ಇದ್ರಿ ಅಲ್ವಾ? ಕಟ್ಟಿಗೆಯಲ್ಲಿ ತಾನೇ ಮಾಡ್ತಾ ಇದ್ದಿತ್ತು. ಆ ಕಟ್ಟಿಗೆ ಏನಾದ್ರು ಹಸಿದಾದ್ರೆ ಎಷ್ಟು ಕಷ್ಟ ಆಗೋದು? ಅದನ್ನೇನಂತ ಇದ್ರಿ? ಊದ್ಕೊಳ್ಳ. ಅದರಲ್ಲಿ ಊದಿ 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 ಆ ಹೊಗೆ ಎಲ್ಲ ಹೋಗಿ ಶ್ವಾಸಕೋಶದಲ್ಲಿ ಹೋಗಿ ಲಂಗ್ಸ್ ಒಳಗಡೆ ಹೋಗಿ ಎಷ್ಟೋ ತಾಪತ್ರಯ ಆಗೋದು, ಆರೋಗ್ಯ ಎಲ್ಲ ಏರ್ಪೇರಾಗೋದು. ಆದ್ರೆ ಇವತ್ತು ನಿಮ್ಮೆಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇದೆಯಾ? ಗ್ಯಾಸ್ ಸಿಲಿಂಡರ್ ಯಾರು ಕೊಟ್ಟಿದ್ದು? ಗ್ಯಾಸ್ ಸಿಲಿಂಡರ್ ಮೋದಿಯವರು ಗ್ಯಾಸ್ ಸಿಲಿಂಡರ್ ಕೊಟ್ಟರು. ಉಜ್ವಲ ಯೋಜನೆ. ಗ್ಯಾಸ್ ಸ್ಟವ್ ಯಾರು ಕೊಟ್ಟರು? ನಾನು ನಿಮಗೆ ಪ್ರತಿ ಮನೆಗೆ ಗ್ಯಾಸ್ ಸ್ಟವ್ ಕೊಟ್ಟೆ. ಇಡೀ ಕ್ಷೇತ್ರದಲ್ಲಿ 75,000 ಮನೆಗಳಲ್ಲಿ ಇವತ್ತು ಗ್ಯಾಸ್ ಸ್ಟವ್ ನಾನು ಕೊಟ್ಟೆ. ಸಿಲಿಂಡರು ಉಚಿತವಾಗಿ ನರೇಂದ್ರ ಮೋದಿ ಸಾಹೇಬರು, ನಮ್ಮ ಸಾಹೇಬರು ಕೊಟ್ಟರು, ಪ್ರಧಾನಮಂತ್ರಿಗಳು ಕೊಟ್ಟರು. ಈಗ ನೀವು ಅಂದ್ರೆ ಏನು, ಅಲ್ಲಿಗೆ ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಎಲ್ಲ ಕೂಡ ಭದ್ರಾಗಿದ್ದಾರೆ ಅಂತೇಳಿ ಆ ಊರು ಹೆಸರು ರಾಮಭಜನೆ. ಹಾಗಾಗಿ ಇವತ್ತು ಶ್ರೀರಾಮ್ಪುರ 2ನೇ ಅತಿ ದೊಡ್ಡ ಗ್ರಾಮ ಅಗಲಗೂರ್ಕಿ ಗ್ರಾಮ ಪಂಚಾಯತಿಯಲ್ಲಿ. ಅಗಲಗೂರ್ಕಿ ಆದ್ಮೇಲೆ ಶ್ರೀರಾಮ್ಪುರ. ಇವತ್ತು ತಾಯಿ ದುರ್ಗಮ್ಮ ದೇವಸ್ಥಾನದಲ್ಲಿ ರಥೋತ್ಸವ. ಇವತ್ತು ಪುರಿ ಜಗನ್ನಾಥದಲ್ಲಿ ರಥೋತ್ಸವ. ಲಕ್ಷಾಂತರ ಜನರು, ನಮ್ಮ ಡಾಕ್ಟರ್ ಮಹೇಶ್ ಅವ್ರ ಹೆಸರು ಹೇಳಿ ಮತ್ತೆ ನಾನು ಜಿಲ್ಲಾ ಆರೋಗ್ಯ ಅಧಿಕಾರಿಗಳು, ಲಕ್ಷಾಂತರ ಜನ ಸೇರಿರ್ತಾರೆ ಇವತ್ತು. ಅಷ್ಟು ಪುಣ್ಯದ ದಿನ ಇವತ್ತು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಪುರದಲ್ಲಿ ಬಂದು ಒಂದು ಪುಣ್ಯದ ಕೆಲಸ ಮಾಡಲಿಕ್ಕೆ ನಾವು ಕೂಡ ಬಂದಿದ್ದೀವಿ. ಈಗಾಗಲೇ ಶ್ರೀರಾಮಪುರಕ್ಕೆ ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಹಿಂದೆ ಶಾಸಕನಾಗಿದ್ದಾಗ, ಸಚಿವನಾಗಿದ್ದಾಗ, ಮೊದಲನೇದಾಗಿ ನಿಮ್ಮ ಗ್ರಾಮದಲ್ಲಿ ಸಿಸಿ ರಸ್ತೆಗಳು ನಮ್ಮ ನಾಗೇಶ್ ಅವರು ಹೇಳಿದ್ರು, ಯಾವ ರಸ್ತೆನೂ ಇಲ್ಲಿ ಒಳ್ಳೇದಿರ್ಲಿಲ್ಲ. ಅಂತದ್ದು 50 ಲಕ್ಷ ರೂಪಾಯಿಯಲ್ಲಿ ಸಿಸಿ ರಸ್ತೆಗಳನ್ನು ಮಾಡಿಸಿದ್ರು ಮೊದಲು. ಅಷ್ಟೇ ಅಲ್ಲ, ಶಾಲಾ ಕಟ್ಟಡ ನಿರ್ಮಾಣಕ್ಕೆ 12 ಲಕ್ಷವರೆಗೂ ಕೂಡ ಸಹಾಯವನ್ನು ಮಾಡಿದ್ರು. ಓಂ ಶಕ್ತಿ ದೇವಸ್ಥಾನ ಇದಕ್ಕೆ ಸುಮಾರು 5 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. 5 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಓಂ ಶಕ್ತಿ ದೇವಸ್ಥಾನಕ್ಕೆ. ಗೊತ್ತೇನಮ್ಮ? ಗೊತ್ತಾ? ಗೊತ್ತಿದ್ರೆ ಸರಿ. ಮತ್ತು ಸದರಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವಯಂ ಉದ್ಯೋಗ ಫಲಾನುಭವಿಗಳಿಗೆ 20 ಲಕ್ಷ ಧನ ಸಹಾಯವನ್ನು ಮಾಡಿದ್ರು. 20 ಲಕ್ಷ. ಸ್ತ್ರೀ ಶಕ್ತಿ ಸಂಘಗಳಿಗೆ ಈ ಗ್ರಾಮ ಪಂಚಾಯಿತಿಯಲ್ಲಿ
ಸುಮಾರು 2.5-3 ಕೋಟಿ ರೂಪಾಯಿಯಷ್ಟು ಸ್ತ್ರೀಶಕ್ತಿ ಸಂಘಗಳಿಗೆ ಯಾವುದೇ ಬಡ್ಡಿ ಇಲ್ಲ, ಬಡ್ಡಿ ರಹಿತವಾದಂಥ ಸಾಲ ಕೊಡಿಸುವಾಗ ಕಾರ್ಯಕ್ರಮ ಮಾಡಿ ಅವರಿಗೆ ಮಹಿಳೆಯರಿಗೆಲ್ಲ ಸೀರೆ, ಅರಿಶಿನ, ಕುಂಕುಮ, ಬಳೆ ಎಲ್ಲ ಕೂಡ ನಾವು ಅವ್ರಿಗೆ ಕೊಟ್ಟು